ಹಾಯ್ ಹಲೋ ನಮಸ್ತೆ. ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಅಂತೂ ಇಂತೂ ಯುಗಾದಿ ಹಬ್ಬ ಬಂದೇ ಬಿಡ್ತು. ಪ್ರತಿಯೊಬ್ಬರು ಮನೇಲೂ ಇವತ್ತು ತಪ್ಪದೆ ಹೋಳಿಗೆ, ಒಬ್ಬಿಟ್ಟು ಸಾರು ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ. ಅದೇ ರೀತಿ ಕೂಡ ನಮ್ಮ ಅಮ್ಮನ ಮನೆಯಲ್ಲಿ ಇವತ್ತು ಒಬ್ಬಿಟ್ಟು ತಯಾರಿ ಜೋರಾಗೇ ಇತ್ತು. ನೋಡ್ತಾ ಇರ್ಬೋದು, ನಾನು ಒಬ್ಬಿಟ್ಟಿಗೆ ಕಣ್ಕನ ಕಳಿಸ್ತಾ ಇದ್ದೀನಿ. ಇವತ್ತು ನಾನು ಅಮ್ಮನ ಮನೆಯಲ್ಲಿ ಹಬ್ಬನ ಆಚರಿಸ್ಬೇಕಾಯ್ತು. ಯಾಕಂದರೆ ನಮ್ಮ ಮನೆಯಲ್ಲಿ ಹಬ್ಬ ಈ ವರ್ಷ ಇಲ್ಲ. ಆದ ಕಾರಣ ನಾವು ಅಮ್ಮನ ಮನೆಗೆ ಬಂದು ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರ ಮನೆಯಲ್ಲೂ ಹೋಳಿಗೆ ಅನ್ನೋದು ಬಹಳ ಅಂದರೆ ಬಹಳ. ಅಜ್ಜಿ ಅಂತೂ ಇದ್ದುಬಿಟ್ರಂತೂ ಮೊಮ್ಮಕ್ಕಳು ಕೇಳ್ತಾನೆ ಇರ್ತಾರೆ, ಅಜ್ಜಿ ನನಗೆ ಮಾಡಿಕೊಡು ಅಂತೆಲ್ಲ ಕೇಳ್ತಿರ್ತಾರೆ. ನೋಡ್ತಾ ಇರ್ಬೋದು, ಅದೇ ರೀತಿ ನಮ್ಮ ಅಮ್ಮನಿಗೆ ಇವರು ಮಕ್ಕಳೆಲ್ಲ ಹಠ ಮಾಡಿ ನನಗೆ ಹೋಳಿಗೆ ಬೇಕೇ ಬೇಕು ಅಜ್ಜಿ ಅಂತ ಹೇಳಿ ಮಾಡಿಸ್ಕೊತಾ ಇದ್ದಾರೆ. ನೋಡ್ತಾ ಇರ್ಬೋದು, ನಮ್ಮ ಮನೇಲಿ ಬೇಳೆ ಒಬ್ಬಟ್ಟು ಫೇಮಸ್ಸು, ಆದರೆ ನಮ್ಮ ಅಮ್ಮನ ಮನೆಯಲ್ಲಿ ಕಾಯಿ ಒಬ್ಬಟ್ಟಂತೂ ಫೇಮಸ್ಸು. ಅಷ್ಟು ಚೆನ್ನಾಗಿ ಮಾಡುತ್ತೆ ನಮ್ಮಮ್ಮ. ಇದುವರೆಗೂ ನಾನು ಕಾಯಿ ಒಬ್ಬಟ್ಟು ಮಾಡೇ ಇಲ್ಲ, ಬೇಳೆ ಒಬ್ಬಟ್ಟು ಮಾಡಿದ್ದೀನಿ. ಅದು ಅಷ್ಟು ಚೆನ್ನಾಗಿ ಪಾಕನ ತೆಗೆದು ಅಷ್ಟು ನೀಟಾಗಿ ಮಾಡ್ತಾರೆ ನಮ್ಮಮ್ಮ. ಆದರೆ ನನಗೆ ಇದುವರೆಗೂ ಕೂಡ ಅದು ಮಾಡೋಕ್ಕೆ ಬಂದೇ ಇಲ್ಲ. ಇವಾಗಲಂತೂ ಎಲ್ಲ ಕೆಲಸದ ಬ್ಯುಸಿಲಿ ಒಬ್ಬಟ್ಟನ್ನೆಲ್ಲ ಯಾರಪ್ಪ ತಟ್ಕೊಂಡು ಕೂತ್ಕೋತಾರೆ ಅಂತ ಎಲ್ಲ ಅಂಗಡಿಗೆ ಹೋಗಿ ಮುಗಿ ಬೀಳ್ತಾರೆ. ಬಟ್ ಆದರೆ ಅಲ್ಲಿ ಎಷ್ಟು ಹೈಜಿನಿಕ್ ಆಗಿರುತ್ತೆ ಅಂತ ನಮಗಂತೂ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನಾವು ಮನೇಲೇ ಮಾಡಿಕೊಂಡು ಸ್ವಲ್ಪ ಮಾಡಿಕೊಂಡ್ರೂ ಸರಿಯೇ, ಅದು ನಮಗೆ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಹೊರಗಡೆದು ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಅಲ್ಲ. ಆದರೆ ನನಗೆ ಹೊರಗಡೆ ತಿಂಡಿ ಇಷ್ಟ ಆಗದೇ ಇರೋದ ಕಾರಣ ನಾವು ಮನೇಲೇ ಮಾಡ್ಕೊಂಡು ತಿಂತೀವಿ. ನೋಡ್ತಾ ಇರ್ಬೋದು ನಮ್ಮಮ್ಮ ಎಷ್ಟು ಚೆನ್ನಾಗಿ ಹೋಳಿಗೆನ ಮಾಡ್ತಾಯಿದ್ದಾರೆ ಅಂತ. ಹೋಳಿಗೆ ಎಲ್ಲ ತಿಂದು ಹಬ್ಬದ ಊಟ ಎಲ್ಲ ಮುಗಿಸಿ ನಾವು ಮನೆ ಕಡೆಗೆ ಹೊರಟ್ವಿ. ನಮ್ಮ ಮನೆ ಮತ್ತು ಅಮ್ಮನ ಮನೆ ಇಬ್ಬರು ಮನೆಯೂ ಹತ್ತಿರ ಇರೋದ್ರಿಂದ 5 ನಿಮಿಷದಲ್ಲಿ ಬರ್ತೀವಿ ಹೋಗ್ತೀವಿ. ನನ್ನ ಮಗ ಅಂತೂ ಈ ಸತಿ ಹಬ್ಬ ಇಲ್ಲ ಮನೇಲಿ ಅಂತ ತುಂಬ ಬೇಜಾರಾಗಿದ್ದ ಅಂತ ಅವರಪ್ಪ ನಂದಿನಿ ಪ್ರಾಡಕ್ಟ್ಸಿಂದ ವೆಜ್ ಊಟನ ತರಿಸಿದ್ದಾರೆ. ನೋಡ್ತಾ ಇರ್ಬೋದು, ಫುಲ್ ಹಬ್ಬದ ಊಟನೇ ಮಾಡಿದಷ್ಟು ಖುಷಿ ಆಗೋಯ್ತು ನನ್ನ ಮಗನಿಗೆ. ಏನಿರ್ಬೋದು ಅಂತ ಕುತೂಹಲದಿಂದ ಅದನ್ನೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ದಾನೆ, ಏನು ಅಂತ ನೋಡ್ತಾ ಇರ್ಬೋದು. ಬಟ್ ನಾವು ಇದನ್ನು ಟೇಸ್ಟ್ ಮಾಡಿದ್ವಿ, ಸಖತ್ತಾಗಿತ್ತು. ಒಂದು ಸತಿ ನೀವು ಇದನ್ನು ಟ್ರೈ ಮಾಡ್ಬೋದು ಡೆಫಿನೆಟಾಗಿ. ನಮಗಂತೂ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಹೈಜೆನಿಕ್ ಪ್ಯಾಕಿಂಗ್ ಅಂತೂ ಸೂಪರಾಗಿತ್ತು. ನೋಡ್ತಾ ಇರ್ಬೋದು ಎಲ್ಲ ಬಾಕ್ಸ್ಗಳನ್ನ ಎಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಅಂತ. ನನ್ನ ಮಗ ಅಂತೂ ಫುಲ್ ಖುಷಿ ಆಗ್ಬಿಟ್ಟ ಇದನ್ನು ನೋಡ್ಬಿಟ್ಟು. ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲನೂ ತೆಗೆದು ತೋರಿಸ್ತಾ ಇದ್ದಾನೆ. ಅದರಲ್ಲಿ ಪ್ರತಿಯೊಂದು ಪ್ರಾಡಕ್ಟು ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅದರಲ್ಲಿ ಉಪ್ಪಿನಕಾಯಿ ಅಂತೆ, ಆಮೇಲೆ ಚಟ್ನಿ ಪುಡಿ, ಮೊಸರು, ಪಲ್ಯ, ಸಾಂಬಾರು, ತಿಳಿ ಸಾರು, ಪಾಯಸ, ಪ್ರತಿಯೊಂದು ಹಬ್ಬದ ಊಟದಲ್ಲಿ ಏನೇನು ಇರಬೇಕೋ ಪ್ರತಿಯೊಂದು ಇತ್ತು. ನೋಡ್ತಾ ಇರ್ಬೋದು, ತಿಳಿಸಾರು ಸಾಲಲ್ಲ ಅಂತ ಅವರಪ್ಪ ಎಕ್ಸ್ಟ್ರಾ ತಿಳಿಸಾರು ಬೇರೆ ಪಾರ್ಸಲ್ ಮಾಡಿಸ್ಕೊಂಡಿದ್ದಾರೆ. ಅಂತೂ ಇಂತೂ ತುಂಬ ಖುಷಿಪಟ್ಟ ನನ್ನ ಮಗ. ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ನಿಮ್ಮ ಹಬ್ಬ ಮನೆಯಲ್ಲಿ ತುಂಬ ಚೆನ್ನಾಗಾಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.